ಗೈಸ್ ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಾನು ಮತ್ತೊಂದು ಒಳ ಕಡೆಗೆ ಹೋಗೋಣ ಬನ್ನಿ. ಏನಪ್ಪ ಇವತ್ತು ವಿಷಯ ಅಂದರೆ, ಇವತ್ತು ನಾನಿರೋದು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದಾಗ ಮಗ್ಗೆ ಅನ್ನೋ ಪ್ಲೇಸಲ್ಲಿ ಇವತ್ತಿದ್ದೀನಿ. ಇವತ್ತು ನಾನು ನಿಮಗೆ ನಮ್ಮ ಮಹಾ ಸಿಮೆಂಟ್ ಅಲ್ಲಿ ಈಗ ನಾನು ಹೇಗೆ ಟೆಕ್ನಿಕಲ್ ಆಫೀಸರಾಗಿ ವರ್ಕ್ ಮಾಡ್ತಾಯಿದ್ದೀನಿ, ಈಗ ಒಂದು ಸೈಟ್ ಹತ್ರ ಹೋದೆ. ನಾವು ಏನೆಲ್ಲ ಮೇಯ್ನ್ ಪಾಯಿಂಟ್ನ ಅಬ್ಸರ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದಲ್ದಲೆ ಮತ್ತು ಇವತ್ತು ಈ ಒಂದು ನನ್ನ ಹಿಂದೆ ನಿಮಗೆ ಬಿಲ್ಡಿಂಗ್ ಕಾಣ್ತಿದೆ. ಆ ಬಿಲ್ಡಿಂಗು ಫುಲ್ಲು ನಮ್ಮ ಮಹಾ HD ಪ್ಲಸ್ಸಲ್ಲೇ ಫುಲ್ ಕನ್ಸ್ಟ್ರಕ್ಟ್ ಆಗಿರೋದು. ಇದು ನಮ್ಮ ಏನು ಅರ್ಪಿತಾ ಟ್ರೇಡರ್ಸ್ ಡೀಲರ್ ಇದ್ದಾರೆ ಅವರ ಮನೆಯೇ. ಫುಲ್ ಬೇಸ್ಮೆಂಟಿಂದ ಹಿಡಿದು ಈಗ ಆಲ್ಮೋಸ್ಟ್ ಸ್ಲ್ಯಾಬ್ ಆಗಿ ನೆಕ್ಸ್ಟ್ ಪ್ಲಾಸ್ಟ್ರಿಂಗ್ ಲೆವೆಲ್ಲು ಫೈನಲ್ ಬಂದಿದೆ. ಫುಲ್ ಮಹಾನೇ ಹಾಕಿರೋದು ಮಹಾ HD ಪ್ಲಸ್ಸಲ್ಲೇ. ಇದು ಮಹಾ HD ಪ್ಲಸ್ ಯಾವ ರೀತಿ ಕ್ವಾಲಿಟಿ ಇದೆ ಅನ್ನೋದು ಕೂಡ ನೀವು ನೋಡ್ತಾ ಹೋಗಿ. ಬಿಲ್ಡಿಂಗ್ ತೋರಿಸ್ತೀನಿ ನೋಡಿ. ಇದೇ ಬಿಲ್ಡಿಂಗು ಫುಲ್ಲು HD ಪ್ಲಸ್, ಬೇರೆ ಯಾವ ಸಿಮೆಂಟ್ ಕೂಡ ಯೂಸ್ ಮಾಡಿರಲಿಲ್ಲ. ಆಲ್ಮೋಸ್ಟ್ ಪ್ಲಾಸ್ಟ್ರಿಂಗಿಗೆ ರೆಡಿ ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇರ್ಬೋದು ಒಳಗಡೆ ಎಲೆಕ್ಟ್ರಿಕಲ್ ಕೆಲಸ ಕೂಡ ನಡೀತಾ ಇದೆ ನೋಡಿ. ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಕಲ್ಲಿಗೆ ಬೇಕಾಗಿರೋ ಎಲೆಕ್ಟ್ರಿಕಲ್ ವರ್ಕ್ಗೆ ಬೇಕಾಗಿರೋ ಅಂಥ ಐಟಮ್ ಕೂಡ ತಂದು ಇಟ್ಕೊಂಡಿದ್ದಾರೆ. ಬನ್ನಿ ಅವ್ರ ಹತ್ರ ಕೂಡ ಮಾತಾಡೋಣ. ಈಗ ನಮ್ಮ ಜೊತೆ ಇದ್ದಾರೆ ವಿನ್ಸಿ ಪಿಂಟೋ ಸರ್. ಈಗ ಅವ್ರ ಹತ್ರ ಕೇಳೋಣ ಬನ್ನಿ ಯಾವ ರೀತಿ ಎಲೆಕ್ಟ್ರಿಕಲ್ ವರ್ಕ್ ನಡೀತಿದೆ ಮತ್ತು ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಬೇಸಿಕ್ಕು ಅಂತ ಕೇಳೋಣ. ಅವರು ಎಷ್ಟು ವರ್ಷದಿಂದ ಈ ಎಲೆಕ್ಟ್ರಿಕಲ್ ಕೆಲಸನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳ್ತಾ ಹೋಗೋಣ ಬನ್ನಿ. ಅವ್ರು ನಿಮಗೆ ಹೇಳ್ತಾ ಹೋಗ್ತಾರೆ. ಅಂಕಲ್, ಎಷ್ಟು ವರ್ಷದಿಂದ ನೀವು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇದ್ದೀರಾ? ಒಂದು 35 ವರ್ಷದಿಂದ ಮಾಡ್ತಾ ಇದ್ವಿ. 35 ವರ್ಷದಿಂದ. ಈಗ ಅಂಕಲ್ ಏನು ವರ್ಕ್ ಈಗ ಇಲ್ಲಿ ಮಾಡ್ತಿದ್ದೀರಲ್ಲ? ಇದು ಎಲೆಕ್ಟ್ರಿಕಲ್ ವರ್ಕೆ. ಅಂದ್ರೆ ಈಗ ವೈರಿಂಗ್ ಎಲ್ಲ ಮಾಡ್ತಿದ್ದೀರಿ? ಹೌದೌದು. ಗೋಡೆಗೆ ಪೈಪ್ ಫಸ್ಟ್ RCC ಹಾಕ್ಬೇಕಾದ್ರೆ RCCಗೆ ಪೈಪ್ ಹಾಕ್ತೀವಿ. ಅದು ಹಾಕಿದ ಮೇಲೆ ಅವರು ಸೆಂಟ್ರಿಂಗ್ ಎಲ್ಲ ಬಿಚ್ಚಿದ ಮೇಲೆ ಈ ಥರ ಗೋಡೆ ಹೊರೆದ್ಬಿಟ್ಟು ಈ ಥರ ಪೈಪ್ ಎಲ್ಲ ಹಾಕ್ಬೇಕು. ಅಂಕಲ್, ಇದು ಏನು ಇದ್ರಕ್ಕ? DB ಬಾಕ್ಸ್. ಇದನ್ನ ಇಲ್ಲಿ ಮನೆದು ಫುಲ್ ಕಂಟ್ರೋಲ್ ಇಲ್ಲಿ ಬರುತ್ತೆ. DB ಬಾಕ್ಸ್. ಹಾಂ. ಮತ್ತೆ ಇದು 6 ಬಾಕ್ಸು. DB ಬಾಕ್ಸ್ ಇಂದ ಕಂಟ್ರೋಲ್ ಆಗಿ ಇಲ್ಲಿ ಎಲ್ಲ ಮೇನ್ ಕಂಟ್ರೋಲ್. ಮೇನ್ ಕಂಟ್ರೋಲ್ ಇಲ್ಲಿ ಬರುತ್ತೆ. ಇದೆಲ್ಲ ಎಲ್ಲ ಪಾಯಿಂಟ್ಸ್ಗಳು ಸ್ವಿಚಸ್ಗಳು ಎಲ್ಲ ಇಲ್ಲಿ ಬರ್ತವೆ. ಒಂದೊಂದು ರೂಮಿಂದು ಅಲ್ಲಲ್ಲಿ ಬರ್ತವೆ. ಇದೆಲ್ಲ ಈ ಥರ ಕೊರೆದು ರೆಡಿ ಮಾಡ್ತೀವಿ. ಎಲ್ಲ ಕೊರೆದು ಈ ಥರ ರೆಡಿ ಮಾಡಿದ ಮೇಲೆ ಬಾಕ್ಸ್ ಎಷ್ಟು ಬೇಕು, ಪೈಪ್ಗಳು ಎಷ್ಟು ಬೇಕು ಎಲ್ಲ ಕ್ವಾಂಟಿಟಿ ಲೆಕ್ಕ ಕೊಡ್ತೀವಿ. ಆವಾಗ ಕ್ವಾಂಟಿಟಿ ಲೆಕ್ಕ ಕೊಟ್ಟು ಅದು ಐಟಮ್ ಎಲ್ಲ ತಂದು ಕೊಡ್ತಾರೆ. ತಂದು ಕೊಟ್ಟಾಗ ಈ ಥರ ಪ್ಲಾಸ್ಟಿಂಗ್ ಆದಮೇಲೆ ಕ್ರ್ಯಾಕ್ ಬರಲ್ಲ. ಹೌದೌದು. ಬಿಗಿಯಾಗಿ ಕೂರುತ್ತೆ ಪೈಪ್ಗಳು. ಆವಾಗ ಪ್ಲಾಸ್ಟಿಂಗ್ ಮಾಡಿದ್ಮೇಲೆ ಅವ್ದು ಕ್ರ್ಯಾಕ್ ಬರಲ್ಲ. ಕೆಲವರು ಖಾಲಿ ಮಳೆ ಮಾತ್ರ ಹೊಡಿತಾರೆ. ಲೂಸ್ ಇರ್ತವೆ ಜಾಸ್ತಿ, ಫುಲ್ ಟೈಟ್ ಆಗಿ ಈ ತರ ಟೈಟ್ ಕೂರಲ್ಲ. ಇದು ಕ್ಲಾಂಪ್ ಹೊಡೆದ್ರಾಗ ಈ ತರ ಟೈಟ್ ಆಗಿ ಕೂರ್ತವೆ. ಪ್ಲಾಸ್ಟಿಂಗ್ ಗಟ್ಟಿಯಾಗಿ ಟೇಪ್ ಪ್ಲಾಸ್ಟಿಂಗ್ ಗಾರೆ ಕೆಲಸ ಮಾಡುವಾಗ ಅದ್ರೊಳಗೆ ಗಾರೆ ಹೋಗ್ದಾಗೆ. ಹೌದೌದು, ಗಾರೆ ಹೋಗ್ದಾಗೆ ಪ್ಲಾಸ್ಟಿಕ್. ನೋಡಿ, ಈಗ ಮಳೆ ಸ್ಟಾರ್ಟ್ ಆಗಿ ಹೋಯ್ತು. ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೆ ಗೊತ್ತೇ ಆಗಲ್ಲ. ಮಳೆ ಇದೆ. ಮೊದಲು ಸೈಟಿಗೆ ಹೋದಾಗ ಮೊದಲು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂದರೆ, ಯಾವುದು ಸ್ಟೇಜ್ ಆಫ್ ಕನ್ಸ್ಟ್ರಕ್ಷನ್ ನಡೀತಿದೆ, ಸಿಮೆಂಟ್ ಇದೆಯೋ. ಫಾರ್ ಎಕ್ಸಾಂಪಲ್ ಈಗ ಪ್ಲೇನ್ ಕಟ್ತಿರ್ತಾರೆ. ಈಗ ಒಂದು 2-3 ಡೇಸಲ್ಲಿ ಸಿಮೆಂಟ್ ರಿಕ್ವೈರ್ಡ್ ಇರುತ್ತೆ. ಒಂದು ವೇಳೆ ಸಿಮೆಂಟ್ ಎಲ್ಲರೂ ಇಲ್ಲ ಅಂತ ಅಂದರೆ ನಾವು ನೆಕ್ಸ್ಟ್ ಫಾಲೋ ಅಪ್ಪಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಡೇ ಒಂದು 2 ಡೇಸ್ ಬಿಟ್ಟು ಅವ್ರನ್ನ ರೆಗ್ಯುಲರ್ ಯಾರು ಇನ್ಫ್ಲುಯೆನ್ಸರ್ ಮೆಟೀರಿಯಲ್ ತೊಗೊಂಡಿರ್ತಾರೆ ಅವ್ರನ್ನ ರೆಗ್ಯುಲರ್ ಫಾಲೋ ಅಪ್ ಮಾಡೋದ್ರಿಂದ ನಮ್ಮ ವರ್ಕು ಈಸಿ ಆಗ್ತಾ ಹೋಗುತ್ತೆ. ಇದು ಆ್ಯಕ್ಚುಲಿ ಪಾರ್ಟ್ ಆಫ್ ಜಾಬ್ ಆಗಿರುತ್ತೆ. ಇದು ಇವತ್ತಿನ ಸಂಪೂರ್ಣ ಮಾಹಿತಿ ಆಗಿರುತ್ತೆ. ಇದೇ ರೀತಿ ನಿಮಗೆ ಇನ್ನೂ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಾನು ನನ್ನ ಮುಂದಿನ ವ್ಲಾಗ್ಗಳಲ್ಲಿ ಕೂಡ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಹೆಚ್ಚೆಚ್ಚು ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸು ಬರ್ತಾ ಹೋಗ್ತವೆ. ಅದೇ ರೀತಿ ವಿಡಿಯೋಸಿಗೆ ನೀವು ನಮ್ಮ ಪೇಜನ್ನು ಫಾಲೋ ಮಾಡಿ. ಹೂವಿನ ಮಳೆ ನೀನು ಕನಸಲ್ಲಿ, ಮೋಹದ ಸೆಲೆ ನೀನು ಮನಸ್ಸಲ್ಲಿ, ಮಾಯದ ಕಲೆ ನೀನು
ಎದೆಯಲ್ಲಿ ಒಲಿದ ಈ ಕ್ಷಣ ನಿನ್ನ ಗುಂಗಿನಿಂದ ನನ್ನ ಬಂದು ಪಾರು ಮಾಡು ನೀನು ಒಂದೇ ಕನಸು